ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಯುಗಾದಿ ಹಬ್ಬ ಇನ್ನೇನು ಹತ್ತಿರ ಬಂದೇ ಬಿಡ್ತಲ್ಲ, ಅದಕ್ಕಾಗಿ ಇವತ್ತೊಂದು ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದೇ ಬೇಸನ್ ಲಡ್ಡು. ತುಂಬ ಕಡಿಮೆ ಸಾಮಗ್ರಿಗಳು ಕೂಡ ಸಾಕು, ಕಡಿಮೆ ಸಮಯ ಕೂಡ ಸಾಕಾಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ. ಅದೇ ರೀತಿ ಸುಲಭವಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಯಾರಾದರೂ ಬಿಗಿನರ್ಸ್ ಆಗಿದ್ದರೆ ಕೂಡ ಇದನ್ನು ಟ್ರೈ ಮಾಡೋದ್ರಿಂದ ಅಷ್ಟು ಸೂಪರಾಗಿ ಬರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈಗ ಒಂದು ಸ್ಟವ್ ಮೇಲೆ ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ 1/4 ಕಪ್ ಆಗುವಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ನಾವೀಗ ಎಲ್ಲವನ್ನು ಹುರ್ಕೊಳ್ಬೇಕಾಗುತ್ತೆ. ತುಪ್ಪವನ್ನು ಹಾಕಿ ಆದ ನಂತರ 1/4 ಕಪ್ ಆಗುವಷ್ಟು ಸಣ್ಣಕ್ಕೆ ಹೆಚ್ಚಿರುವಂಥ ಬಾದಾಮ್ ಪೀಸಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಬಾದಾಮ್ ಪೀಸಸ್ ಹಾಕಿದ್ದಾಯಿತು. ಆಮೇಲೆ ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕಿದ ನಂತರ 2 ಕಪ್ ಆಗುವಷ್ಟು ಕಡಲೆ ಹುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇವಿಷ್ಟನ್ನು 1/4 ಕಪ್ ತುಪ್ಪದಲ್ಲೇ ಹುರ್ಕೊಳ್ಬೇಕು. ಆಮೇಲಿನ 1/4 ಕಪ್ ತುಪ್ಪವನ್ನು ನಾವು ತೆಗೆದಿಡಬೇಕಾಗತ್ತೆ. ಈಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಬೇಕು. ಟೋಟಲಾಗಿ ನಮಗೆ 2 ಕಪ್ ಬೇಸನಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ನಾವೀಗ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಮೊದಲಿಗೆ ನಾವೀಗ 1/4 ಕಪ್ ಆಗುವಷ್ಟು ತುಪ್ಪದಲ್ಲಿ ಬಾದಾಮ್ ಪೀಸ್ ಮತ್ತು ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಂಡು 2 ಕಪ್ ಆಗುವಷ್ಟು ಕಡಲೆ ಹುಡಿಯನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಈಗ ಎರಡನೇ ಬಾರಿಗೆ 1/4 ಕಪ್ ಆಗುವಷ್ಟು ತುಪ್ಪವನ್ನು ಮತ್ತೆ ತೊಗೊಂಡಿದ್ದೀನಿ. ಈಗ ನೋಡಿ ಸ್ವಲ್ಪನೇ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಮಧ್ಯದಲ್ಲಿ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಫ್ರೈ ಕೂಡ ಮಾಡ್ಕೊಳ್ಬೋದು ಕಡಲೆ ಹುಡಿಯನ್ನು. ಆಮೇಲೆ ಉಂಡೆ ಕಟ್ಟುವಾಗಲೂ ನಮಗೆ ಈಸಿಯಾಗಿ ಟೆಕ್ಸ್ಚರ್ ಕೂಡ ಬರುತ್ತೆ. ಈಗ ಇದರಲ್ಲಿ ನಾವು ಕೊಬ್ಬರಿ ತುರಿ ಮತ್ತು ಬಾದಾಮ್ ಪೀಸಸನ್ನು ಕೂಡ ಹಾಕಿದ್ದೀವಲ್ಲ, ಅದು ಕೂಡ ಚೆನ್ನಾಗಿ ಫ್ರೈ ಆಗಿ ಸಿಗುತ್ತೆ. ನೀವು ಸಪ್ರೇಟಾಗಿ ಹುರಿಯುವ ಅವಶ್ಯಕತೆಯೂ ಇಲ್ಲ. ಈಗ ನೋಡಿ 3ನೇ ಬಾರಿಗೆ ನಾನು ತುಪ್ಪವನ್ನು ಮತ್ತೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಾವು ಹಾಕಿದಂತಹ ಒಣ ಕೊಬ್ಬರಿ ತುರಿ ಮತ್ತು ಬಾದಾಮ್ ಪೀಸಸ್ ಅಂತೂ ಸಖತ್ ಟೇಸ್ಟ್ ಕೊಡುತ್ತೆ ಈ ಥರ ಬೇಸನ್ ಲಡ್ಡಿಗೆ. ಇನ್ನೀಗ ಕಡಿಮೆ ಉರಿಯಲ್ಲೇ ಇಟ್ಟುಕೊಂಡು ನಾವು 1/4 ಗಂಟೆಯಿಂದ 20 ನಿಮಿಷದ ಕಾಲ ಹುರ್ಕೊಳ್ಬೇಕಾಗತ್ತೆ ಸರಿಯಾಗಿ. ತುಪ್ಪವನ್ನು ನಾನಾಗಲೇ ಹೇಳಿದಂತೆ 2 ಬಾರಿಯಾಗಿ 1/4 ಕಪ್ ತುಪ್ಪದಲ್ಲಿ ಸ್ವಲ್ಪನೇ ಆ್ಯಡ್ ಮಾಡ್ತಾ ಬಂದು ಟೋಟಲಾಗಿ ಅರ್ಧ ಕಪ್ ತುಪ್ಪ 2 ಕಪ್ ಬೇಸನಿಗೆ ಸಾಕಾಗತ್ತೆ. ಈಗ ನೋಡಿ ಕಂಪ್ಲೀಟಾಗಿ ಎಲ್ಲ ತುಪ್ಪವನ್ನು ಹಾಕ್ಕೊಂಡಿದ್ದಾಯಿತು. ಇನ್ನು ಸರಿಯಾಗಿ ಕೊನೆಯ ತನಕ ಇದನ್ನು ಹೀಗೇ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು, ನಾನು 1/4 ಗಂಟೆ ಆದ ಬಳಿಕ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಫ್ರೈ ಆಗಿದೆ, ಘಮ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೀಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಸ್ವಲ್ಪ ಹೊತ್ತು ಆರಬೇಕು. ಆರಿದ ನಂತರನೇ ನಾವಿದಕ್ಕೆ ಸಕ್ಕರೆ ಪುಡಿಯನ್ನೆಲ್ಲ ಹಾಕ್ಕೊಳ್ಬೋದು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಖಂಡಿತ ಈ ಥರದ ಸ್ವೀಟನ್ನು ಟ್ರೈ ಮಾಡಿದರೆ ಫೇಲ್ ಆಗೋ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ತುಂಬ ಸುಲಭ, ಸಿಂಪಲ್ ಕೂಡ, ಕಡಿಮೆ ಸಾಮಗ್ರಿಗಳು ಕೂಡ ಸಾಕು ಇದನ್ನು ಮಾಡ್ಕೊಳ್ಳೋದಕ್ಕೆ. ಈಗಾಗಲೇ ಚೆನ್ನಾಗಿ ಕಡಲೆ ಹುಡಿಯನ್ನು ಹುರ್ಕೊಂಡಾಗಿತ್ತೆ. ಆಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಘಮ ಕೂಡ ಬರೋದ್ರಿಂದ ಇನ್ನು ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಸರಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇಲ್ಲಿ ಮಿಕ್ಸಿ ಜಾರನ್ನು ಒಂದು ತಗೊಂಡು ಅದಕ್ಕೆ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದನ್ನು ಫೈನಾಗಿ ಪೌಡರ್ ಮಾಡ್ಕೊಂಡು ತರಬೇಕೀಗ ನೋಡಿ. ಸಕ್ಕರೆ ಪುಡಿಯನ್ನು ಮಾಡ್ಕೊಂಡಿದ್ದಾದ ನಂತರ ಅದನ್ನು ತೆಗೆದು ಸೈಡಿಗೆ ಇಡೋಣ. ಈಗ ತಣ್ಣಗಾದ ನಂತರ ನಾನೀಗ ಕಡಲೆ ಹುಡಿ ಹುರಿದಿಟ್ಟದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸರಿಯಾಗಿ ತಣ್ಣಗಾದ ಮೇಲೆ ಬಾಕಿ ಇರುವಂತಹ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೀಗ ನಾವಾಗಲೇ ಪುಡಿ ಮಾಡಿ ಇಟ್ಟಂತಹ ಸಕ್ಕರೆ ಪುಡಿಯನ್ನು ಮೊದಲಿಗೆ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ ಇವಿಷ್ಟನ್ನು ಹಾಕಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 2 ಕಪ್ ಆಗುವಷ್ಟು ನಾವು ಕಡಲೆ ಹುಡಿಯನ್ನು ತಗೊಂಡಿದ್ರಿ, ಅದಕ್ಕೆ 3/4 ಕಪ್ ಆಗುವಷ್ಟು ಸಕ್ಕರೆ ಪುಡಿ ಕೂಡ ಹದವಾಗಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ನೀವು ಸ್ವೀಟ್ ಹಾಕುವ ಅವಶ್ಯಕತೆ ಇಲ್ಲ. ನೀವೇನಾದರೂ ತುಂಬ ಇನ್ನೂ ಜಾಸ್ತಿ ಬೇಕು ಅಂತಂದರೆ 1/4 ಕಪ್ ಆಗುವಷ್ಟು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಕಡಲೆ ಹುಡಿ ಜೊತೆಗೆ ಆಮೇಲೆ ಸಕ್ಕರೆ ಪೌಡ್ರ್ ಕೂಡ ಮಿಕ್ಸಪ್ ಆಗಿದೆ. ಇನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ದ ನಂತರನೇ ನಾವು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಮತ್ತೆ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ನಾವು ಆಗಲೇ ಬಾದಾಮ್ ಪೀಸ್ ಮತ್ತು ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಈ ಥರ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಸಕ್ಕರೆಯನ್ನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಇದು, ಇನ್ನು ಇದಕ್ಕೆ ಬೇರೆ ನಾನು ಆ್ಯಡ್ ಮಾಡುವಂಥದ್ದಿಲ್ಲ. ಇನ್ನು ಒಂದೇ ಸೈಜಿನ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಬಾಯಲ್ಲಿಟ್ಟರೆ ಕರಗೋಗುವಂತಹ ಈ ಥರದ ಸ್ವೀಟನ್ನು ಯಾರು ತಾನೇ ಇಷ್ಟಪಡಲ್ಲ ಹೇಳಿ. ಸೂಪರ್ ಆದಂತಹ ಟೇಸ್ಟ್ ಕೂಡ ಹೊಂದಿದೆ ಇದು. ಆಮೇಲೆ ಬಿಗಿನರ್ಸ್ ಕೂಡ ಟ್ರೈ ಮಾಡೋದ್ರಿಂದ ಫೇಲ್ ಕೂಡ ಆಗಲ್ಲ. ಎಲ್ಲರೂ ಇದನ್ನು ಮಾಡ್ಕೊಳ್ಬೋದು. ಕಡಿಮೆ ಸಾಮಗ್ರಿಗಳನ್ನು ಕೂಡ ಬಳಸಿ ಬೇಗನೆ ಕೂಡ ರೆಡಿ ಮಾಡ್ಕೊಳ್ಬೋದು. ಇನ್ನೇನು ಬರುವಂತಹ ಯುಗಾದಿ ಹಬ್ಬಕ್ಕೆ ನೀವು ಕೂಡ ಇದೇ ರೀತಿ ಸುಲಭವಾಗಿ ಆಗುವಂತಹ ಸ್ವೀಟ್ ಬೇಸನ್ ಲಡ್ಡನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ಹೊರಗಡೆ ಮಾರ್ಕೆಟಿಂದೆಲ್ಲ ತಂದು ತಿನ್ನೋ ಬದಲು ಮನೆಯಲ್ಲೇ ಹೀಗೆ ಮಾಡೋದ್ರಿಂದ ತುಂಬ ಆರೋಗ್ಯಕರವಾಗೂ ಮಾಡ್ಕೊಳ್ಬೋದು. ಬೇಸನ್ ಲಡ್ಡನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟು ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.